ಕಿಡ್ನಾಪ್ ಮಾಡಿರುವಂತಹ ಕಟ್ಟುಕತೆಯನ್ನು ಕಟ್ಟಿದಂತಹ ಈ ಬಾಲಕಿ ಮತ್ತೆ ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನನಗೆ ಮಂಗಳೂರಿಗೆ ಕಾಲೇಜಿಗೆ ಹೋಗೋಕೆ ಮನಸ್ಸಿತ್ತು, ಇಲ್ಲಿ ಮನಸ್ಸಿರ್ಲಿಲ್ಲ ಅನ್ನುವಂತ ವಿಚಾರದಲ್ಲಿ ಮತ್ತೊಂದು ಕಟ್ಟುಕತೆಯನ್ನು ಕಟ್ಟಿದ್ಲ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ಬೆಳ್ತಂಗಡಿ ತಾಲೂಕಿನ ಸುದೇಮುಗೇರು ಎಂಬ ಪ್ರದೇಶಕ್ಕೆ ನಾವು ಬಂದಿದ್ದೀವಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಿನ್ನೆ ಒಂದು ದೊಡ್ಡ ಸೀನ್ ಕೂಡ ಕ್ರಿಯೇಟ್ ಆಗಿತ್ತು ಅಂತ ಹೇಳಿದ್ರೆ ನಾವು ಕೂಡ ಇದು ಸತ್ಯ ಅನ್ನುವಂತ ವಿಚಾರದಲ್ಲಿ ಭಾವಿಸಿದ್ವಿ. ನಿನ್ನೆ ಬರಬೇಕು ಅಂತೇಳಿ ನಾವು ಸತಾ ಪ್ರಯತ್ನ ಪಟ್ವಿ, ಬಟ್ ಮನೆಯವರು ನಮಗೆ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟಿಗೂ ಕೂಡ ಸಿಗ್ಲಿಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟವರು ಯಾರೂ ಕೂಡ ಕಾಂಟ್ಯಾಕ್ಟ್ಗೆ ಸಿಗ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ನಿನ್ನೆ ನಾವು ಅವಾಯ್ಡ್ ಮಾಡಿದ್ವಿ. ಏನು ವಿಚಾರ ಅಂತೇಳಿ ಗೊತ್ತಿಲ್ಲದೆ ಯಾವುದೇ ನ್ಯೂಸ್ ಅನ್ನು ಕೂಡ ಮಾಡಿಲ್ಲ. ಇವತ್ತು ಅವರ ಮನೆ ಹತ್ರನೇ ಬಂದಿದ್ದೀವಿ ಅಂತ ಹೇಳಿದ್ರೆ ಸುದೇಮುಗೇರು ಪ್ರದೇಶಕ್ಕೆ ನಾವು ಬಂದಿದ್ದೀವಿ. ಇಲ್ಲಿಗೆ ಬಂದು ನಿಂತಾಗ ನಮ್ಗೆ ಗೊತ್ತಾಗಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ಆ ಅಪ್ರಾಪ್ತ ಬಾಲಕಿ ಹೇಳಿರುವಂತದ್ದು ಸುಳ್ಳು, ಕಟ್ಟುಕತೆ. ಅವಳಿಗೆ ಗಾಯ ಆಗಿರುವಂತದ್ದು ಎಲ್ಲಾನು ಕೂಡ ಸತ್ಯ, ಬಟ್ ಅಬುಸಾಲಿ ಯಾವುದೇ ಓಮ್ನಿಯನ್ನು ಕೂಡ ನೋಡಿಲ್ಲ. ಇದು ಕೂಡ ಅಬುಸಾಲಿ ಹೇಳಿರುವಂತದ್ದು ಸುಳ್ಳು ಅಂತೇಳಿ. ಆ ಸುದೇಮುಗೇರು ಅನ್ನುವಂಥ ಜಾಗದಲ್ಲೇ ಇದ್ದೀವಿ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ರೋಡ್ ಸರಿಸುಮಾರು ಅರ್ಧ ಕಿಲೋಮೀಟರ್ ದೂರ ಹೋದ್ರೆ ಆ ಬಾಲಕಿ ಇರುವಂತಹ ಮನೆ ಕೂಡ ಸಿಗುತ್ತೆ. ಬಾಲಕಿ ಇರುವಂತಹ ಮನೆಗೂ ಕೂಡ ಹೋದ್ವಿ, ಅಲ್ಲಿ ಮನೆಯವರು ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಕೂಡ ಹೋಗಿದ್ದಾರೆ. ಸೊ ಮನೆಯವರಲ್ಲಿ ಇದ್ದಂತಹ ಇಬ್ರು ಅಜ್ಜಿ ಅವರನ್ನು ಕೂಡ ಹೋಗಿ ಮಾತಾಡಿಸಿದ್ವಿ, ಅವರಿಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಸೊ ಇದು ಆ ಅಪ್ರಾಪ್ತ ಬಾಲಕಿ ಮನೆಯಿಂದ ಬರುವಂತಹ ದಾರಿ. ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರಕ್ಕೆ ಬಂದಾಗ ಅಂತ ಹೇಳಿದ್ರೆ ಒಂದು ಮಡ್ ರೋಡ್ ಸಿಗುತ್ತೆ, ಎರಡು ಸೈಡ್ ಹೋಗಿದಂತ ಎರಡು ಮಡ್ ರೋಡ್ ಕೂಡ ಸಿಗುತ್ತೆ. ಇಲ್ಲಿ ಓಮಿನಿ ನಿಂತಿತ್ತು, ಇಲ್ಲಿ ನನ್ನ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಟ್ರು ಅನ್ನುವಂತಹ ವಿಚಾರದಲ್ಲಿ ಈ ಬಾಲಕಿ ಕಟ್ಟುಕತೆ ಕಟ್ಟಿದ್ದಾಳೆ ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಕೂಡ ಕೊಟ್ಟಿರುವಂತಹ ನಮ್ಗೆ ಮಾಹಿತಿ. ಅಂತ ಹೇಳಿದ್ರೆ ಈ ಜಾಗವನ್ನೇ ಚೂಸ್ ಮಾಡಿರುವಂತದ್ದು, ಸ್ವಲ್ಪ ಕಾಡಿದೆ. ಸೊ ಇದಕ್ಕಿಂತ ಮುಂಚೆ ಹೋದ್ರೆ ಒಂದು ಮನೆ ಒಂದು ಇದೆ, ಆ ಮನೆಯಲ್ಲಿ CCTV ಕೂಡ ಇದೆ. ಸೊ ಆ ಮನೆ ಹತ್ರ ಯಾವುದೇ ಸೀನನ್ನು ಈ ಬಾಲಕಿ ಕ್ರಿಯೇಟ್ ಮಾಡಿಲ್ಲ, ಬಟ್ ಇಲ್ಲಿಗೆ ಬರಬೇಕಾದ್ರೆ ಈ ಬಾಲಕಿ ಕ್ರಿಯೇಟ್ ಮಾಡಿರುವಂತದ್ದು ಅಂತೇಳಿ ನಮ್ಗೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಗುಡ್ಡ ಕಾಡು ತರ ಇದೆ, ನಂತರದಲ್ಲಿ ಇಲ್ಲಿ ಮೂರು ರೋಡ್ ಇದೆ, ಎರಡು ಮಡ್ಡು ರೋಡ್ ಇದೆ. ಈ ಪ್ರದೇಶದಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ ಖಂಡಿತವಾಗ್ಲೂ ನಂಬ್ತಾರೆ ಅನ್ನುವಂತ ವಿಚಾರದಲ್ಲಿ ಈ ಬಾಲಕಿ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ಲು ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಅವಳು ಬುಕ್ಕನ್ನು ಕೂಡ ಮನೆಯಲ್ಲಿ ಸುಟ್ಟಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಅದೇ ರೀತಿ ಯಾವ ಕಾಲೇಜಿನಲ್ಲಿ ಕಲಿತಾ ಇದ್ಲು, ಆ ಕಾಲೇಜಿನಲ್ಲಿ ಕಲಿಯೋಕೆ ನನಗೆ ಮನಸ್ಸಿಲ್ಲ, ಮಂಗಳೂರು ಕಾಲೇಜಿಗೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಈ ಸೀನನ್ನು ಕೂಡ ಕ್ರಿಯೇಟ್ ಮಾಡಿದ್ಲು, ಮತ್ತೆ ಬುಕ್ಕನ್ನು ಕೂಡ ಸುಟ್ಟಿದ್ಲು ಅನ್ನುವಂಥ ವಿಚಾರದಲ್ಲಿ ಪೊಲೀಸರಿಂದ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ನೋಡಿದ್ರೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, ಸ್ವಲ್ಪ ಆ ಮೂರು ಮಾರ್ಗದಿಂದ ಮುಂದಕ್ಕೆ ಬಂದಂತಹ ಸಮಯದಲ್ಲಿ ಸ್ವಲ್ಪ ಮುಂದಕ್ಕೆ ಬಂದಾಗ ಒಂದು ಇಲ್ಲಿ ತಂತಿ ಕಂಬ ಕೂಡ ಸಿಗುತ್ತೆ. ಆ ತಂತಿ ಕಂಬದ ಪಕ್ಕದಲ್ಲೇ ಒಂದು ಸಣ್ಣ ಜಾಗ ಇದೆ ಇಲ್ಲಿ. ಸೊ ಈ ಜಾಗದಲ್ಲಿ ತಂತಿ ಕಂಬದ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಅವಳು ಸ್ಕೂಟಿ ಅಡ್ಡ ಬಿದ್ದಿತ್ತು ಅನ್ನುವಂತಹ ವಿಚಾರದಲ್ಲಿ ಅಬುಸಾಲಿಯವರ ಬ್ರದರ್ ಕೂಡ ನಮ್ಗೆ ಕೊಟ್ಟಿರುವಂತಹ ಮಾಹಿತಿ. ಇಲ್ಲಿ ಸ್ಕೂಟಿ ಅಡ್ಡ ಬಿದ್ದಿತ್ತು, ಅವಳು ಕೂಡ ಬಿದ್ದಿದ್ಲು. ಅಬುಸಾಲಿಯವರು ಈ ಕಡೆಯಿಂದ ಬರ್ತಾ ಇದ್ರು ಅಂತ ಹೇಳಿದ್ರೆ ಆ ಮೂರು ಮಾರ್ಗ ಏನಿದೆ ಆ ಮಾರ್ಗದಿಂದ ಅಬುಸಾಲಿಯವರು ಕೂಡ ಬರ್ತಾ ಇದ್ರು. ಆ ಮಾರ್ಗದಿಂದ ಅಬುಸಾಲಿಯವರು ಬರ್ತಾ ಇರುವಂತಹ ಸಮಯದಲ್ಲಿ ಎಲ್ಲಿ ಸ್ಕೂಟರ್ ಅಡ್ಡ ಬಿದ್ದಿತ್ತು, ಅವಳು ಕೂಡ ಬಿದ್ದಿದ್ಲು. ನಂತರ ಕಾಪಾಡಿ ಅಂಥೇಳಿ ಕೂಡ ಹೇಳಿದ್ಲು ಅನ್ನುವಂಥ ಮಾಹಿತಿ ನಮಗೆ ಅಬುಸಾಲಿಯವರ ಬ್ರದರ್ ಕೂಡ ಕೊಟ್ಟಿರುವಂಥದ್ದು. ಸೊ ಆ ನಂತರ ಅಬುಸಾಲಿಯವರು ಅವರ ಗಾಡಿಯಲ್ಲಿ ಕೊಂಡೋಗಿ ಅಂತ ಹೇಳಿದ್ರೆ ಇವರು ಫ್ಯಾಕ್ಟ್ರಿ ಕೆಲಸಕ್ಕೆ ಬರ್ತಾ ಇದ್ರು ಅಬುಸಾಲಿಯವರು. ಇದು ಬೆಳಿಗ್ಗೆ ಮುಂಜಾನೆ 8:30 ಗಂಟೆಗೆ ನಡೆದಂತಹ ಘಟನೆ. ಫ್ಯಾಕ್ಟ್ರಿ ಕೆಲಸಕ್ಕೆ ಬರ್ತಾ ಇರುವಂತಹ ಸಮಯದಲ್ಲಿ ಅಬುಸಾಲಿಯವರು ನಂತರ ಅವರ ಮನೆಗೆ ಹೋಗಿ ಅವರನ್ನು ವಾಪಸ್ ಬಿಡ್ತಾಳೆ. ಆ ಹುಡುಗಿಯನ್ನು ಮನೆಗೆ ಹೋಗಿ ವಾಪಸ್ ಬಿಡ್ತಾಳೆ. ನಂತರ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಅಲ್ಲಿ ದಾಖಲು ಮಾಡಿದಂತಹ ಸಮಯದಲ್ಲಿ ಈ ಓಮಿನಿಯ ಕಥೆಯನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು. ಅಬುಸಾಲಿಯವರ ಬ್ರದರ್ ಹೇಳಿರುವಂತಹ ಪ್ರಕಾರ ನನ್ನನ್ನು ಕಿಡ್ನಾಪ್ ಮಾಡೋಕೆ ಬಂದಿದ್ರು ಓಮಿನಿಯಲ್ಲಿ, ಓಮಿನಿಯ ನಂಬರ್ ಪ್ಲೇಟಿಗೆ ಬಟ್ಟೆಯನ್ನು ಕೂಡ ಕಟ್ಟಿದ್ರು ಅನ್ನುವಂತಹ ವಿಚಾರದಲ್ಲಿ ಅಬುಸಾಲಿಯವರು ಕೂಡ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಮಾಹಿತಿಯನ್ನು ಸ್ವತಃ
ಆ ಹುಡುಗಿಯೇ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅಬು ಸಾಲಿ ಈ ಕಾರಣದಿಂದಾಗಿ ಇದನ್ನು ಸ್ಟೇಟ್ಮೆಂಟ್ ಆಗಿ ಹೇಳಿದ್ದಾರೆ. ಆದ್ರೆ ಒಂದೊಂದು ಸ್ಟೇಟ್ಮೆಂಟ್ ಅಲ್ಲಿ ಅಬು ಸಾಲಿ ಹೇಳಿರುವಂತದ್ದು ನೋಡಿದ ಪ್ರಕಾರ ಹೌದು ನೋಡಿದ್ದೆ ಕಟ್ಟಿದ್ರು ಅನ್ನುವಂಥ ವಿಚಾರದಲ್ಲಿ. ಇದನ್ನು ಯಾಕೆ ಕೊಟ್ರು ಅಂತ ಹೇಳಿ ಗೊತ್ತಿಲ್ಲ. ಅಂತ ಹೇಳಿದ್ರೆ ನಾನು ಆ ಬಾಲಕಿಯನ್ನು ಕಾಪಾಡಿದೆ ಅನ್ನುವಂಥ ರೀತಿಯಲ್ಲಿ, ನಾನು ಬರ್ತಾ ಇರ್ಬೇಕಾದ್ರೆ ಅವರು ಓಡಿ ಹೋದ್ರು ಅನ್ನುವಂಥ ರೀತಿಯಲ್ಲೂ ಕೂಡ ನಿನ್ನೆ ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು. ಸೊ ಕಾಪಾಡಿದೆ ಅನ್ನುವಂಥ ವಿಚಾರದಲ್ಲಿ ಏನೋ ಒಂದು ಹೀರೋ ಆಗ್ಲಿಕ್ಕೆ ಹೋದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಎದ್ದು ಕಾಣುವಂಥದ್ದು. ಸೊ ಈ ಬಾಲಕಿಯ ಒಂದು ಕಥೆಯಿಂದ ಪೊಲೀಸರಿಗೆ ನಿದ್ದೆ ಇಲ್ಲದ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಅಂತ ಹೇಳಿದ್ರೆ ಡಿವೈಎಸ್ಪಿ ಆಗಿರ್ಬೋದು, ಇಡೀ ಪೊಲೀಸರ ತಂಡ ಬೆಳ್ತಂಗಡಿಗೆ ಬಂದಿತ್ತು. ನಿರಂತರವಾಗಿ CCTV ಫುಟೇಜ್ ಅನ್ನು ಕೂಡ ಚೆಕ್ ಮಾಡಿತ್ತು. ಇಲ್ಲಿ ಹೋಗುವಂತಹ ದಾರಿಯಲ್ಲಿ ಮಗದೊಂದು ಕಡೆಯಲ್ಲಿ CCTV ಕೂಡ ಚೆಕ್ ಮಾಡಿತ್ತು. ಚೆಕ್ ಮಾಡಿದ ಯಾವುದೇ ಓಮಿನಿ ಪತ್ತೆಯಾಗಿಲ್ಲ CCTVಯಲ್ಲಿ. ಈ ಕಾರಣದಿಂದಾಗಿ ಪೊಲೀಸರಿಗೆ ಅನುಮಾನ ಬಂತು. ನಂತರದಲ್ಲಿ ಇವರನ್ನು ಮತ್ತೆ ಕರೆದು ಕೇಳುವಾಗ ಗೊತ್ತಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಹುಡುಗಿ ಕಟ್ಟಿರುವಂಥದ್ದು ಕತೆ. ಅವಳಿಗೆ ಸ್ಕೂಲಿಗೆ ಕಾಲೇಜ್ಗೆ ಹೋಗೋಕೆ ಮನಸ್ಸಿರ್ಲಿಲ್ಲ, ಮಂಗಳೂರಿನ ಕಾಲೇಜ್ಗೆ ಹೋಗೋಕೆ ಮನಸ್ಸಿತ್ತು ಅಂಥೇಳಿ ಇವಳು ನನ್ನನ್ನು ಕಿಡ್ನ್ಯಾಪ್ ಮಾಡೋಕೆ ಪ್ರಯತ್ನ ಪಟ್ರು ಅನ್ನುವಂತಹ ವಿಚಾರದಲ್ಲಿ ಕತೆ ಕಟ್ಟಿದ್ರು ಅಂತ ಹೇಳಿ ಈಗ ಸುದ್ದಿ ಕೂಡ ಆಗ್ತಾ ಇರುವಂಥದ್ದು. ಎನಿವೇಸ್ ಪೊಲೀಸರಿಗೂ ಕೂಡ ನಿದ್ದೆ ಇಲ್ಲದ ಪರಿಸ್ಥಿತಿ ಆಗಿರುವಂಥದ್ದು. ಎಷ್ಟೋ ಕ್ರೈಮ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸುಮಂತ್ನ ಒಂದು ನಿಗೂಢ ಪ್ರಕರಣ, ಇದು ಕೂಡ ಆರೋಪಿ ಯಾರು ಅಂತ ಹೇಳಿ ಪತ್ತೆಯಾಗಿಲ್ಲ. ಒಂದಷ್ಟು ಪೊಲೀಸರು ಕೂಡ ನಿರಂತರವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಅದು ಕೂಡ ಒಬ್ಬ ಬಾಲ ವಿಜ್ಞಾನಿ ಅಂತ ಹೇಳಿ ಕೂಡ ಅವನನ್ನು ಕರೀತಾ ಇದ್ರು. ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಂತಹ ಯುವಕ ಸುಮಂತ್. ಸೊ ಇಷ್ಟು ಪ್ರತಿಭಾನ್ವಿತ ಯುವಕ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಆಸ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವನ ಸಾವಿಗೆ ಯಾತಕ್ಕೋಸ್ಕರ ಅವನು ಸತ್ತ ಅಂತೇಳಿ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಪೊಲೀಸರು ತನಿಖೆ ಮಾಡ್ಬೇಕಾದ್ರೆ ಈ ತರ ಕತೆ ಕಟ್ಟಿರುವಂತದ್ದು ಎಷ್ಟು ಸರಿ ಅನ್ನುವಂತ ವಿಚಾರದಲ್ಲಿ. ಸೊ ನಿನ್ನೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿದ್ರು. ಆ ವೈದ್ಯಕೀಯ ಪರೀಕ್ಷೆಯಲ್ಲಿ ಸ್ವಯಂ ಉಂಟು ಮಾಡಿದಂತಹ ಗಾಯ ಅನ್ನುವಂತಹ ವಿಚಾರದಲ್ಲೂ ಕೂಡ ಬಂದಿರುವಂತದ್ದು. ಸೊ ಹೀಗಿರ್ಬೇಕಾದ್ರೆ ಪೊಲೀಸರಿಗೂ ಮತ್ತಷ್ಟು ಕನ್ಫರ್ಮ್ ಆಗೋಯ್ತು, ಏನೋ ಇಲ್ಲಿ ನಡೆದಿದೆ, ಇಲ್ಲಿ ಎಲ್ಲಾನು ಕತೆ ಕಟ್ಟಿದ್ದಾರೆ ಅನ್ನುವಂತ ವಿಚಾರದಲ್ಲಿ. ಈ ಆಂಗಲ್ ಅಲ್ಲಿ ಹುಡುಕೊಂಡು ಹೋದಾಗ ಕಡೆಗೂ ಗೊತ್ತಾಗಿರುವಂತದ್ದು ಇವಳು ಕಟ್ಟಿರುವಂತದ್ದು ಕತೆ ಅನ್ನುವಂತ ವಿಚಾರದಲ್ಲಿ. ನಿನ್ನೆ ಮಧ್ಯಾಹ್ನ ಇವರ ಫ್ಯಾಮಿಲಿಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಕೂಡ ಪಟ್ವಿ. ಅಂತ ಹೇಳಿದ್ರೆ ಇನ್ಸಿಡೆಂಟ್ ಆದ ತಕ್ಷಣ ಅವರ ತಂದೆಯವರಿಗೆ ಫೋನ್ ಮಾಡಿದ್ವಿ, ಮನೆಯವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನವನ್ನು ಕೂಡ ಪಟ್ವಿ. ನಂತರ ಅಲ್ಲಿಂದ ಹಾಸ್ಪಿಟಲ್ ಇಂದ ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಕೂಡ ಬಂದಿದ್ರು. ನಂತರ ಯಾವುದೇ ಕರೆಗೆ ಉತ್ತರವನ್ನು ಕೂಡ ಕೊಡ್ತಾ ಇರ್ಲಿಲ್ಲ ಮನೆಯವರು. ಅಂತ ಹೇಳಿದ್ರೆ ಮುಂಚಿತವಾಗಿ ಗೊತ್ತಿತ್ತ ಇವಳು ಕತೆ ಕಟ್ಟಿದ್ದಾಳೆ ಅಂತೇಳಿ. ಇವತ್ತಿನವರೆಗೆ ಯಾಕೆ ಕಾಯ್ಬೇಕಿತ್ತು ಅನ್ನುವಂತ ವಿಚಾರದಲ್ಲಿ ನಿನ್ನೆನೆ ಹೇಳುವುದಿತ್ತಲ್ವಾ. ನಮ್ಮ ಜೊತೆಗೆ ಸೋಷಿಯಲ್ ಆಕ್ಟಿವಿಸ್ಟ್ ಪ್ರಸನ್ನ ರವಿ ಅವರು ಕೂಡ ಇದ್ದಾರೆ. ಅವರೂ ಕೂಡ ಮನೆಗೆ ಭೇಟಿ ನೀಡಿದ್ರು ನಮ್ಮ ಜೊತೆಗೆ. ಏನು ಎತ್ತ ಅನ್ನುವಂತ ವಿಚಾರದಲ್ಲಿ. ಯಾಕೆ ಅಂತ ಹೇಳಿದ್ರೆ 17 ವರ್ಷದ ಅಪ್ರಾಪ್ತ ಬಾಲಕಿ ಸೌಜನ್ಯನ ಹೋರಾಟದಲ್ಲಿ ಕೂಡ ಹೋರಾಟ ಮಾಡಿದವರು. ಅವಳು ಕೂಡ 17 ವರ್ಷದವಳು. ನಂತರ ಇಷ್ಟು ಹೋರಾಟ ಆದ ನಂತರವೂ ಕೂಡ ಮತ್ತೊಂದು ಕಿಡ್ನಾಪ್ ಕೇಸ್ ಆಗುತ್ತೆ. ಓಮಿನಿಯಲ್ಲಿ ಬಂದು ಎಷ್ಟು ಧೈರ್ಯ ಇವರುಗಳಿಗೆ ಅನ್ನುವಂತಹ ವಿಚಾರದಲ್ಲಿ ಯಾತಕ್ಕೋಸ್ಕರ ಆಗಿದೆ, ಒಂದು ಮನೆಯ ಹತ್ರ ಹೋಗಿ ಮಾತಾಡೋಣ ಅನ್ನುವಂತಹ ವಿಚಾರದಲ್ಲೂ ಕೂಡ ಇವರು ಬಂದಿದ್ದಾರೆ. ಇವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಏನ್ ಹೇಳ್ತೀರಾ ಅಂತೇಳಿ ಇದರ ಬಗ್ಗೆ. ಅಂತ ಹೇಳಿದ್ರೆ ಈಗ ಎಲ್ರು ಕೂಡ ಈ ತರ ಆಗಿದೆ, ಬೆಳ್ತಂಗಡಿಯಲ್ಲಿ ಸೌಜನ್ಯನ ಪ್ರಕರಣ ಆಗಿದೆ, ನಿರಂತರವಾಗಿ ಹೋರಾಟ ಕೂಡ ಆಗಿದೆ, ಯಾರು ಆರೋಪಿಗಳು ಅಂತೇಳಿ ಪತ್ತೆಯಾಗಿಲ್ಲ. ಅಂತಹ ಸಮಯದಲ್ಲಿ ಗೊತ್ತಿದೆ ಪೋಕ್ಸೋ ಕೇಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ, ಕಿಡ್ನಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿವರೆಗೆ ಬಂದು ಮುಟ್ಟಿದೆ ನಮ್ಮ ಸಮಾಜ ಅಂತ ಹೇಳಿ. ಸೊ ಅದೇ ರೀತಿ MLA ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದು ಸರ್ಕಾರದ ವೈಫಲ್ಯ ಅನ್ನುವಂತಹ ವಿಚಾರದಲ್ಲಿ. ಸೊ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಕತೆ. ಅವಳಿಗೆ ಕಾಲೇಜಿಗೆ ಹೋಗೋಕೆ ಮನಸ್ಸಿರ್ಲಿಲ್ಲ, ಮಂಗಳೂರಿನ ಕಾಲೇಜಿಗೆ ಹೋಗೋಕೆ ಮನಸ್ಸಿತ್ತು, ಮತ್ತೆ ಬುಕ್ಕನ್ನು ಕೂಡ ಸುಟ್ಟು ಹಾಕಿದ್ಲು ಅನ್ನುವಂತಹ ವಿಚಾರದಲ್ಲಿ ಅವಳು ಒಂದು ಸೀನ್ ಅನ್ನು ಕ್ರಿಯೇಟ್ ಮಾಡಿದ್ಲು ಅಂತೇಳಿ. ಏನ್ ಹೇಳ್ತೀರಾ ಅಂತೇಳಿ. ಇಂಥ ಕೇಸನ್ನು ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಇಲ್ಲ, ನಾನು ಸಮಾಜದ ಎಲ್ಲರಿಗೆ ಹೇಳುದು, ಮಾಧ್ಯಮದವರಾಗ್ಲಿ ರಾಜಕಾರಣಿಗಳಾಗ್ಲಿ, ನೀವು ಯಾರು ಕಟ್ಟುಕತೆಯನ್ನು ನಂಬಾರ್ದು. ಮತ್ತೆ ಏಕಾಏಕಿ ಸ್ಟೇಟ್ಮೆಂಟ್ ಕೊಡುದಲ್ಲ ಆ ಸರ್ಕಾರ ಈ ಸರ್ಕಾರ ಅಂತ. ನಾವೇನಿದ್ರು ಯಾವುದೇ ಒಂದು ಕೇಸ್ ಆದಾಗ ಮೊದಲು ಆ ಮನೆಗೆ ಭೇಟಿ ಕೊಡ್ತೇವೆ. ಯಾಕಂದ್ರೆ ಅವ್ರ ಹತ್ರ ನಾವು ಕ್ಲಾರಿಟಿ ತಗೊಳ್ಬೇಕು. ಅದು ತಗೊಳ್ಳದೆ ಬಾಯಿಗೆ ಬಂದದ್ದು ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಈ ಘಟನೆಯಲ್ಲಿ ಸಹ ನಿನ್ನ ನನಗೆ ಮಾಧ್ಯಮದಲ್ಲಿ ಬಂದಾಗ ನನಗೆ ಸ್ವಲ್ಪ ಡೌಟ್ ಆಯ್ತು. ಎಲ್ರಿಗೂ ಗೊತ್ತುಂಟು ಕಾನೂನು ಅಂದ್ರೆ ಏನು. ಒಂದು 17 ವರ್ಷದ ಹುಡುಗಿ ಹೇಳೋದು ಅಪ್ರಾಪ್ತ ಹುಡುಗಿ
ಹುಡುಗಿ, ಇವಳನ್ನು ಕಿಡ್ನಾಪ್ ಮಾಡಿದ್ರೆ ಮುಂದೊಂದು ದಿನ ಅವರಿಗೆ ಯಾವ ರೀತಿ ಸಜ್ಜೆ ಆಗ್ಬೋದು, ಅದು ಸಹ ಹಾಡು ಹಗಲೇ ಬಂದು ಕಿಡ್ನಾಪ್ ಮಾಡ್ತಾರೆ ಹೇಳುವಾಗ ನನಗೂ ಒಂದು ಮನಸ್ಸಲ್ಲಿ ಸಂಶಯ ಇತ್ತು, ಇದು ಹೌದಾ ಅಥವಾ ಏನಂತ. ಆದ್ರೆ ಇವತ್ತು ಮಾತ್ರ ಅದು ಕಟ್ಟುಕತೆ ಅಂತ ಗೊತ್ತಾಯ್ತು. ಮನೆಗೂ ನಾವು ಭೇಟಿ ಮಾಡಿದೆ ಅವಳ ಮನೆಗೆ, ಯಾಕೆಂದ್ರೆ ಅವಳ ಹತ್ರ ನಂಗೆ ಮಾತಾಡ್ಬೇಕಂತ ಇತ್ತು. ಚಿಕ್ಕ ಹುಡುಗಿ, ಯಾಕೆ ವೈಯಕ್ತಿಕವಾಗಿ ಸ್ವಲ್ಪ ಮಾತಾಡಬೇಕು, ಯಾಕೆಂದ್ರೆ ಅಲ್ಲಿ ಇರಲಿಲ್ಲ, ಅಪ್ಪ ಅಮ್ಮ ಇರಲಿಲ್ಲ, ಅವಳ 2 ಅಜ್ಜಿಯಂದಿರಿದ್ರು, ಅವ್ರ ಹತ್ರ ನಮಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಾನು ಸಮಾಜಕ್ಕೆ ಹೇಳುದಂದ್ರೆ, ಮೊನ್ನೆ ನೋಡಿ ಇಲ್ಲಿ ಸುಮಂತಿನದೊಂದು ಘಟನೆ ಆಯಿತು. ನಾನಾ ವಿಡಿಯೋಗಳಲ್ಲಿ ಬಾಯಿಗೆ ಬಂದದನ್ನು ಹಾಕ್ತಾ ಇದ್ರು. ಅಲ್ಲಿ ಸಹ ಆ ತಾಯಿಗೆ, ಅವನ ತಾಯಿಯ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು. ಯಾರು ಸ್ಥಳಕ್ಕೆ ಹೋಗದೆ ಮಾಹಿತಿ ಪಡೆದೆ ಬಾಯಿಗೆ ಬಂದದ್ದು ಮಾತಾಡಬಾರ್ದು. ಇದರಲ್ಲಿ ನೋಡಿ ಆ ಹುಡುಗಿ ಎಡವಿದ್ದಾಳೆ. ಅಲ್ಲಿ ಈಗ ಬರುವ ವಿಷಯ ಅವಳಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಅದು ಅವರಿಗೆ ಗೊತ್ತಿರಬಹುದೋ ಗೊತ್ತಿಲ್ವಾ ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಹೆಣ್ಮಗಳು ನನಗೆ ಆ ಕಾಲೇಜಿಗೆ ಬೇಡ ಅಂತ ಹೇಳಿದ್ರೆ ಈಗ ಅಲ್ಲಿ ಅಡ್ಮಿಷನ್ ಆಗುವ ಸಂದರ್ಭದಲ್ಲೇ ಮನೆಯವರಿಗೆ ಹೇಳ್ತಾ ಇದ್ಲು ನನಗೆ ಈ ಕಾಲೇಜ್ ಬೇಡ ಅಂತ. ಈಗ ಎಂಡ್ ಆಗ್ತಾ ಬಂತು, ಫೆಬ್ರವರಿ ಬಂತು, ಈಗ ಸಹ ಅದೇ ಮಾತಲ್ಲಿ ಅವಳು ಗಟ್ಟಿತನದಲ್ಲಿ ಇದ್ದಾಳೆ ಹೇಳುವಾಗ ಇದರಿಂದ ಏನೋ ಉಂಟು. ಕಾಲೇಜಿಗೆ ಹೋಗೋದಿದ್ರೆ ನನಗೆ ಡೌಟ್ ಬರೋದು, ಕಾಲೇಜಿಗೆ ಹೋಗೋದಿದ್ರೆ ಮಕ್ಕಳು ಒಂದು ಹಠ ಮಾಡಿ ಮನೆಯಲ್ಲಿ ಕೂತ್ಕೊಳ್ತಾರೆ, ಅಥವಾ ಮನೆಯಲ್ಲೇ ಬುಕ್ ಒತ್ತಿಸಿಕೊಂಡು ಹಠ ಮಾಡ್ಕೊಂಡು ನಾನು ಹೋಗುದಿಲ್ಲ ಅಂತ ಖಂಡಿತವಾಗಿ ಅವ್ರು ಹೋಗುದಿಲ್ಲ ಕಾಲೇಜಿಗೆ. ಆದ್ರೆ ಇಲ್ಲಿ ಇವಳು ಈ ರೀತಿ ಕಿಡ್ನಾಪ್ ಮಾಡಿದ್ದಾರೆ, ಗಾಯ ಮಾಡಿದ್ದಾರೆ ಅಂತ ಹೇಳಿಕೊಂಡು ಬರುವುದಾದ್ರೆ ನನಗೂ ಒಂದು ಸಂಶಯ. 8ನೇ ತರಗತಿಯಿಂದ PUC ತನಕ ನಮ್ಮ ಮಕ್ಕಳು ತುಂಬಾ ಚಂಚಲವಾಗಿರ್ತಾರೆ. ಪ್ರತಿಯೊಂದು ಪೇರೆಂಟ್ಸಿಗೆ ನಾನು ಹೇಳುದು, 8ರಿಂದ ನೀವು 8ನೇ ಕ್ಲಾಸಿಂದ PUC ತನಕ ಆ ಮಕ್ಕಳೊಟ್ಟಿಗೆ ಫ್ರೆಂಡ್ಸ್ ಆಗಿ ನೀವು ಬೆರಿಬೇಕು. ಅವ್ರದ್ದು ಏನು ಮನಸ್ಸಲ್ಲಿ ಎಂತ ಉಂಟು ಅದೆಲ್ಲ ನಿಮ್ಮ ಹತ್ರ ಮುಕ್ತವಾಗಿ ಚರ್ಚೆ ಮಾಡುವಂತೆ ಮಾಡಬೇಕು. ಅದು ನಿಮ್ದು ಕಮ್ಯುನಿಕೇಶನ್ ಗ್ಯಾಪ್ ಇರ್ಬೋದು, ಪೇರೆಂಟ್ಸ್ ಅದನ್ನು ಅರ್ಥ ಮಾಡಬೇಕು. ಈ ರೀತಿ ಮಕ್ಕಳು ನೀವು ಸುಳ್ಳು ಹೇಳಬಾರ್ದು. ಏನೇ ನಿಮ್ಗೆ ತೊಂದರೆ ಇದೆ ತಂದೆ ತಾಯಿಯವ್ರ ಹತ್ರ ನೀವು ಹೇಳಬೇಕು, ಅಥವಾ ಹತ್ತಿರದು ನಿಮ್ಮ ಯಾರ ಫ್ರೆಂಡ್ಸ್ ಇದ್ದಾರಾ ಅವ್ರ ಹತ್ರ ನೀವು ಮುಕ್ತವಾಗಿ ಚರ್ಚೆ ಮಾಡಬೇಕು. ಇದು ಕಟ್ಟುಕತೆ ಹೇಳಿದ್ರು ಸಹ ಇದೊಂದು ದೊಡ್ಡ ಪರಿಣಾಮಕಾರಿ ಬೀರಿಯುವಂಥದ್ದು. ಒಂದು ವೇಳೆ ಇದು ಸಿಕ್ಕದಿದ್ರೆ ಪ್ರತಿಯೊಂದು ಮಕ್ಕಳು, ಈ ಕಡೆಯಿಂದ ಶಾಲೆಗೆ ಹೋಗುವ ಮಕ್ಕಳ ಮನೆಯವರಾಗ್ಲಿ ಮಕ್ಕಳಾಗ್ಲಿ ಹೆದರಿ ಕೂತ್ಕೊಳ್ಬೇಕು. ಇವತ್ತೊಂದು ಓಮ್ನಿಯಲ್ಲಿ ಬಂದು ಕಿಡ್ನಾಪ್ ಮಾಡುದು ಹೇಳುವಾಗ ತುಂಬಾ ಭಯ ಪಡ್ತಾರೆ. ಯಾಕೆಂದ್ರೆ ಸುಮಂತ್ನ ವಿಷಯದಲ್ಲೂ ಸಹ ಆ ಮಕ್ಕಳು, ಒಟ್ಟಿಗಿದ್ದ ಮಕ್ಕಳು ಮೊನ್ನೆ ತುಂಬಾ ಭಯ ಪಟ್ಟಿದ್ರು. ಈ ಕೇಸಿನ ಬಗ್ಗೆ SP ಅವರೊಂದು ಪತ್ರಿಕಾ ಪ್ರಕಟಣೆ ಕೂಡ ನೀಡಿದ್ದಾರೆ. ಇದೊಂದು ಸುಳ್ಳು ಕತೆ ಕಟ್ಟಿದಾಳೆ ಹುಡುಗಿ, ಮತ್ತೆ ಅವಳೇ ಬ್ಲೇಡ್ ಅಲ್ಲಿ ಗಾಯ ಮಾಡಿಕೊಂಡು ಮಾಡಿದಾಳೆ ಅಂತ. ಆದ್ರೆ ಮತ್ತೆ SP ಅವರೊಂದು ಹೇಳಿದ್ರು, ಈಗ CDPO ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಿಂದ ಅವಳಿಗೆ ಕೌನ್ಸಿಲಿಂಗ್ ಕೊಡಿಸ್ತೇವೆ ಅಂತ. ಇದು ಉತ್ತಮ. ಕೇವಲ ಇಂಥ ಕೇಸುಗಳಾಗುವಾಗ ಮಾತ್ರ ಅಲ್ಲ, ಈ ಯೋಜನಾಧಿಕಾರಿಗಳು ಪ್ರತಿಯೊಂದು ಶಾಲೆಗೆ ಹೋಗಿ ಮಕ್ಕಳಿಗೆ ಕೌನ್ಸಿಲಿಂಗ್ ಕೊಡಲೇಬೇಕು. ಯಾಕಂದ್ರೆ ಈ ಒಂದು 17 ವರ್ಷದ ಹುಡುಗಿ ಈ ರೀತಿ ಕ್ರಿಮಿನಲ್ ಮೆಂಟಾಲಿಟಿ ಇಟ್ಕೊಂಡು, ಈ ರೀತಿ ಬ್ಲೇಡಲ್ಲಿ ಗೀರಿಕೊಂಡು ಇಡೀ ಒಂದು ಕಾನೂನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡ್ಲಿಕ್ಕೆ ಹೊರಡುವಾಗ ಆ ಮಕ್ಕಳು ಎಷ್ಟು ಹುಷಾರಿದ್ದಾರೆ, ಯಾಕೆ ಹಾಗೆ ಮಾಡ್ತಿದ್ದಾರೆ ಎಂಬುದನ್ನು ಕೌನ್ಸಿಲಿಂಗ್ ಮಾಡಿ ಆ ವಿಚಾರ ತಿಳಿಬೇಕು. ಮತ್ತೊಂದೊಂದು ಸತ್ಯ, ಮನೆಯವರು ಪೇರೆಂಟ್ಸ್ ಕೇವಲ ಮಕ್ಕಳನ್ನು ಶಾಲಾ ಕಾಲೇಜಿಗೆ ಕಳಿಸುವುದು ಅಲ್ಲ, ಮಕ್ಕಳ ಮನಸ್ಸಲ್ಲಿ ಏನುಂಟು ಅದನ್ನು ಹೊರಗೆಡುವಲ್ಲಿ ವಿಫಲ ಆದ ಕಾರಣ ಈ ರೀತಿ ಆಗ್ತಾ ಉಂಟು. ಮತ್ತೆ ಶಾಲೆ ಕಾಲೇಜಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು ಸಹ ನನಗೆ ಗೊತ್ತಿಲ್ಲ, ಒಂದು 17 ವರ್ಷದ ಅಪ್ರಾಪ್ತ ಹುಡುಗಿಯ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗುದಿಲ್ಲ ಪೊಲೀಸ್ ಇಲಾಖೆಯಲ್ಲಿ. ಆದ್ರೆ 17 ವರ್ಷದ ಅಪ್ರಾಪ್ತ ಬಾಲಕಿಗೆ ನಾವು 2 ವೀಲರ್ ಕೊಟ್ಟು ಕಾಲೇಜಿಗೆ ಕಳಿಸ್ತೇವೆ ಹೇಳುವಾಗ ನೀವು ಸಹ ಇದನ್ನು ಆಲೋಚನೆ ಮಾಡಬೇಕು. ಮಕ್ಕಳು ಕೇಳಿದನ್ನೆಲ್ಲ ನೀವು ಕೊಟ್ಟು ಪೂರೈಕೆ ಮಾಡುವ ಬದಲು ಮಕ್ಕಳ ಮನಸ್ಸಲ್ಲಿ ಏನುಂಟು, ಇವರು ಯಾಕೆ ಹೀಗೆ ಮಾಡ್ತಿದ್ದಾರೆ, ಯಾಕೆ ಇವಳಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ನಿಜವಾಗಿ ಮನಸ್ಸಿಲ್ವಾ, ಮಂಗಳೂರು ಕಡೆ ಕಾಲೇಜಿಗೆ ಹೋಗ್ಬೇಕಾ, ಯಾಕೆ ವಿಚಾರ ಅಂತ ನೀವು ತಿಳ್ಕೊಳ್ಬೇಕಿತ್ತು. ಆದ್ರೆ ಎಲ್ಲವನ್ನು ನೀವು ಈಗ ಮಕ್ಕಳಿಗೆ ನಾವೆಲ್ಲ ಕೇಳಿದಾಗೆ ಮೊಬೈಲ್ಗಳನ್ನು ಕೊಡಿಸ್ತೇವೆ, ಗಾಡಿಗಳನ್ನು ಕೊಡಿಸ್ತೇವೆ, ಇಲ್ಲಿಗ ಹೇಳಿದಾಗೆ 17 ವರ್ಷದ ಹುಡುಗಿಗೆ ನೀವು ಗಾಡಿಯನ್ನು ಕೊಟ್ಟು ಕಳಿಸ್ತಿದ್ದೀರಿ. ಇದು ಯಾಕೆ ಅನ್ನೋ ಪ್ರಶ್ನೆ ಸಹ ಮೂಡ್ತದೆ. ಹಾಗಾಗಿ ಇಲ್ಲಿ ಎರಡೂ ಕಡೆ ಸಹ ತನಿಖೆ ಆಗ್ಬೇಕು. ಮಕ್ಕಳ ಪೇರೆಂಟ್ಸ್ಗೆ ಸಹ ಕೂತು ಕೌನ್ಸಿಲಿಂಗ್ ಮಾಡಬೇಕು, ಮಕ್ಕಳಿಗೂ ಕೂತು ಕೌನ್ಸಿಲಿಂಗ್ ಮಾಡಬೇಕು. ಸೊ ಇದಿಷ್ಟು ಪ್ರಸನ್ನ ರವಿ ಅವರು ಕೂಡ ಮಾತಾಡಿರುವಂತಹ ಮಾತು. ಅಂತ ಹೇಳಿದ್ರೆ ಕಿಡ್ನಾಪ್ ಅಂತೇಳಿ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೆ ಯಾವುದೇ ಮಕ್ಕಳನ್ನು ಕೂಡ ಮನೆಯವರು ಶಾಲೆಗೆ ಕಳಿಸುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಅದು ಒಂದು ವಿಚಾರ. ಆದ್ರೆ ಮತ್ತೆ ಇಲ್ಲಿ ಒಂದು ವೇಳೆ ಯಾವುದೇ ಕಾರಣಕ್ಕೂ ಓಮ್ನಿ ಹೋಗಿಲ್ಲ, CCTV ಇಲ್ಲ, ಪೊಲೀಸರು ನಿರಂತರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾರು ಆರೋಪಿ ಅಂತೇಳಿ ಪತ್ತೆನೇ ಆಗ್ತಿಲ್ಲ. ಮನೆ ಮಂದಿ ಎಷ್ಟು ಭಯಭೀತರಾಗಿರ್ಬೇಕು ಇಲ್ಲಿಯ ನೇಬರ್ಸ್ ಎಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಅಂತ ಹೇಳಿದ್ರೆ ಭಯವನ್ನು ಹುಟ್ಟಿಸುವಂತದ್ದನ್ನು ಕೂಡ ಈ ಯುವತಿ ಮಾಡಿದ್ದಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಮತ್ತೆ ಈ ರೀತಿಯಾಗಿ ಕಿಡ್ನಾಪ್ ಮಾಡಿರುವಂತಹ ಕಟ್ಟುಕತೆಯನ್ನು ಕಟ್ಟಿದಂತಹ ಈ ಬಾಲಕಿ ಮತ್ತೆ ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನನಗೆ ಮಂಗಳೂರಿಗೆ ಕಾಲೇಜಿಗೆ ಹೋಗೋಕೆ ಮನಸ್ಸಿತ್ತು, ಇಲ್ಲಿ ಮನಸ್ಸಿರ್ಲಿಲ್ಲ ಅನ್ನುವಂತ ವಿಚಾರದಲ್ಲಿ ಮತ್ತೊಂದು ಕಟ್ಟುಕತೆಯನ್ನು ಕಟ್ಟಿದ್ಲ. ಇದು ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಇವಳಿಗೆ ಅಂತ ಹೇಳಿದ್ರೆ ಇವಳನ್ನು ಕೌನ್ಸಿಲಿಗೆ ಒಳಪಡಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಮನೆಯವರ ಹತ್ರ ಪ್ರಸನ್ನ ರವಿ ಅವರು ಕೂಡ ಮಾತಾಡಿರಿದ್ರು. ಸೊ ಯಾವುದೇ ಕಾರಣಕ್ಕೂ ಅವರು ಮಾತಾಡೋಕೆ ರೆಡಿ ಇಲ್ಲ. ಅವರ ತಂದೆ ಜೀವನ್
ಸ್ವಲ್ಪ ಬಿಸಿ ಇದ್ದೀನಿ, ಹೊರಗಡೆ ಇದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರು. ಅಂತ ಹೇಳಿದ್ರೆ ಮಗಳಿಗೆ ಯಾವ ರೀತಿಯಾಗಿ ತೊಂದರೆ ಇತ್ತು ಅನ್ನುವಂಥ ವಿಚಾರದಲ್ಲಿ. ಸೊ ಮಗಳು ಕೂಡ ಸಿಗ್ಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಬಂದ್ರೆ ಯಾವ ರೀತಿಯಾಗಿ ಏನು ತೊಂದರೆ ಆಗಿತ್ತು ಅನ್ನುವಂಥ ವಿಚಾರದಲ್ಲಿ ಕೇಳ್ಕೊಂಡು ಸಂಪೂರ್ಣ ಮಾಹಿತಿಯನ್ನು ಕೂಡ ನಿಮ್ಗೆ ಇಡುವಂತ ಪ್ರಯತ್ನವನ್ನು ಕೂಡ ಪಡ್ತೀವಿ. ಯಾಕಂತ ಹೇಳಿದ್ರೆ ಅವಳು ಒಂದು ಕಿಡ್ನಾಪ್ ಆಗಿದೆ, ಮನೆಯಿಂದಲೇ ಒಂದು ಬ್ಲೇಡ್ ಅನ್ನು ಕೂಡ ತಂದಿದ್ಲು, ಪ್ರೀ ಪ್ಲಾನ್ಡ್ ಆಗಿ ಬಂದಿದ್ಲು, ಈ ರೀತಿಯಾಗಿ ನಾನು ಮಾಡಬೇಕು ಅನ್ನುವಂತ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಪೊಲೀಸರ ಮುಂದೆ ನನಗೆ ಮಂಗಳೂರು ಕಾಲೇಜಿಗೆ ಹೋಗೋಕೆ ಮನಸ್ಸಿತ್ತು, ಇಲ್ಲಿ ಕಳಿಯೋಕೆ ಮನಸ್ಸಿಲ್ಲ, ಆ ಕಾರಣಕ್ಕಾಗಿ ನಾನು ಬ್ಲೇಡ್ ಇಂದ ಈ ಕೆಲಸವನ್ನು ಮಾಡಿದೆ ಅಂತ ಹೇಳಿ ಯಾಕೆ ಸುಳ್ಳು ಹೇಳಿರಬಾರ್ದು? ಇದರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾಗಬೇಕಾಗಿದೆ. ಗೊತ್ತಿಲ್ಲ ಇದನ್ನ ಇಲ್ಲಿಗೆ ಮುಗಿಸಿ ಬಿಡ್ತಾರಾ ಅಥವಾ ಮುಚ್ಚುತ್ತಾರಾ, ಬಿ ರಿಪೋರ್ಟ್ ಹಾಕ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಬಟ್ ಇದಕ್ಕೊಂದು ಕನ್ಕ್ಲೂಷನ್ ಸಿಗಬೇಕು. ಅವಳಿಗೆ ಏನ್ ತೊಂದರೆ ಇದೆ ಅನ್ನುವಂಥ ವಿಚಾರದಲ್ಲಿ ಕೌನ್ಸಿಲಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಪೇರೆಂಟ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ವಿಚಾರ.